Hi guys, welcome back for another video. ವಿಡಿಯೋದಲ್ಲಿ ನಾನು ನಿಮಗೆ tell you how do I manage all my hobbies with the studies of CA. As you guys know, ನನಗೆ ಎಷ್ಟೊಂದು ಹಾಬೀಸ್ ಇದೆ. ಈ ಹಾಬೀಸು ಹಾಗೆ CA ಸ್ಟಡೀಸ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಅಂತ ನನಗೂ ಗೊತ್ತು. ಬಟ್ somehow ನಾನು ಎಷ್ಟೊಂದು ಹಾಬೀಸ್ನ ನಾನು ಟ್ರ್ಯಾಕಲ್ಲಿ ಇಟ್ಕೊತೀನಿ. ಮೋಸ್ಟ್ ಆಫ್ ಯು ಗೈಸ್ ನೋ ಐ ಹ್ಯಾವ್ ಮೋರ್ ದ್ಯಾನ್ 2 ಹಾಬೀಸ್. CA ಸ್ಟೂಡೆಂಟ್ಸ್ ಅವ್ರಿಗೆ ಮಿನಿಮಮ್ ಏನಿಲ್ಲ ಅಂದರೂ ದಿನ 12 hours ಓದಲೇಬೇಕು. Here's how I manage with 6 hours of classes, more than 2 hobbies plus self-study. Usual morning 6 hours ನನ್ನ ಕ್ಲಾಸಸ್ ಇರುತ್ತೆ. ನನಗೆ 1 hour ಬ್ರೇಕ್ ಕೊಡ್ತಾರೆ, which will be divided into half hour. ಈ half an hour ಅಲ್ಲಿ ನಾನು ತಿಂಡಿ ತಿನ್ಕೊಳ್ಳೋದಾಗ್ಲಿ, ಸ್ವಲ್ಪ ಆಕ್ಟಿವಿಟೀಸ್ ಮಾಡೋದಾಗ್ಲಿ, ಇಲ್ಲಾಂದ್ರೆ ಬುಕ್ ರೀಡಿಂಗ್ ಆಗಲಿ, ನಾನು ಇಂಥ ಆಕ್ಟಿವಿಟೀಸ್ನ ಮುಗಿಸ್ಕೊತೀನಿ. ಮ್ಯಾಕ್ಸಿಮಮ್ ಬೈ 3 o'clock ನನ್ನ ಕ್ಲಾಸಸ್ ಎಲ್ಲ ಮುಗ್ದೋಗುತ್ತೆ. ಐ ರಿಫ್ರೆಶ್ ಮೈ ಸೆಲ್ಫ್, ಐ ಪ್ಲೇ ಮೈ ಗಿಟಾರ್ and I sing for a while. 3 hours ನಾನು ಗಿಟಾರ್ ಪ್ರಾಕ್ಟೀಸ್ ಮಾಡ್ತೀನಿ, ಸಿಂಗಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ. ಫಿನಿಶಿಂಗ್ ಅಪ್ ವಿತ್ ಮೈ ಹಾಬೀಸ್ ನಾನು ಮತ್ತೆ ಸೆಲ್ಫ್ ಸ್ಟಡಿ ಮಾಡೋಕ್ಕೆ ಕೂತ್ಕೋತೀನಿ. ದಟ್ ಆಲ್ಸೋ ಟೇಕ್ಸ್ ಅರೌಂಡ್ 3 to 4 hours a day. ಓದಿದ್ದೆಲ್ಲ ಆದಮೇಲೆ ಲಾಸ್ಟ್ 10 to 15 minutes ಐ ರಿವೈಸ್ ವಾಟ್ ಆಲ್ ಐ ಡಿಡ್ ಫಾರ್ ದ ಡೇ. ಫುಲ್ ಏನು ಕ್ಲಾಸಸ್ ಎಲ್ಲ ನಡೆದಿತ್ತೋ ನಾನು ಅದನ್ನೆಲ್ಲ ರಿವೈಸ್ ಮಾಡ್ಕೊತೀನಿ. ಅದ್ರ ನಂತರ ಐ ಸ್ಪೆಂಡ್ ಸಮ್ ಆಫ್ ಮೈ ಟೈಮ್ ವಿತ್ ಮೈ ಫ್ಯಾಮಿಲಿ ಜೊತೆ ಎಲ್ಲ ಸ್ಪೆಂಡ್ ಮಾಡಾದ್ಮೇಲೆ ಐ ಸಮ್ ಹೌ ರ್ಯಾಪ್ ಅಪ್ ಅರೌಂಡ್ 11 or 11:30. After that I wrap up for the day. This is how most of my weekdays go. ಈ ಥರ I somehow manage most of my hobbies and CA self-study. If you want more videos, comment down below. ಒಂದು ನಿಮಿಷ CA ಆಸ್ಪಿರೆಂಟ್ಸ್ ಆಗಿರೋರು ಫಾಲೋ ಮಾಡೋದು ಮಾತ್ರ ಮರಿಬೇಡಿ.